ಲಿಂಗ ಪ್ರಸಾದಿಗಳಲ್ಲದವರ ಸಂಘ ಅದು ಭಂಗವಾಗಿರ್ಪುದು ಎಂದು ಹೇಳುವುದು ಗುರುವಚನ. ಲಿಂಗ ಪ್ರಸಾದಿಗಳಲ್ಲದವರ ಸಂಘ ಅದು ಪಂಚಮಹಾಪಾತಕವೆನ್ನುವುದು ಲಿಂಗವಚನ. ಆಸನೆ ಶಯನೆ ಯಾನೆ ಭೋಜನೆ ಸಂಚರೆ ಮಹಾನರಕಯಾತನೆ ಎಂಬುದಾಗಿ ಕೂಡಲ ಸಂಗನ ಶರಣರಿಗೆ ಶರಣೆಂದು ನಾನು ಶುದ್ಧನಾದೆನಯ್ಯ. ಅಪ್ಪ ಬಸವಣ್ಣನವರು ಇವತ್ತಿನ ದಿವಸ ಬಹಳ ಅಪರೂಪದ ಒಂದು ಮಾತನ್ನು ನಮ್ಮ ಜೊತೆಗೆ ಹಂಚಿಕೊಳ್ತಾರೆ. ನಾವು ಎಂಥವರ ಸಂಘವನ್ನು ಮಾಡಬಾರದು, ಒಂದು ವೇಳೆ ಮಾಡಿದರೆ ಅದರ ಫಲಶ್ರುತಿ ಏನು ಅನ್ನುವುದನ್ನು ಗುರುವಚನ ಲಿಂಗವಚನಗಳ ಮುಖಾಂತರವಾಗಿ ನಮಗೆ ಅಪ್ಪಣೆ ಕೊಡಿಸ್ತಾರೆ. ಒಂದು ಮಾತು ನೆನಪಿಟ್ಟುಕೊಳ್ಬೇಕು, ಗುರುವಚನ ಶಿವವಚನ ಪುರಾತನರ ವಚನಗಳನ್ನು ಕೇಳಿ ಬದುಕಿರೋ, ಇದು ಒಂದು ಕಡೆ ಬರ್ತಕ್ಕಂಥ ಮಾತು. ಬಹುತೇಕವಾಗಿ ಬದುಕಲಿಕ್ಕೆ ಮನುಷ್ಯರಿಗೆ ಬರ್ತದಲ್ಲ ಹೊರತಾಗಿ ಇನ್ಯಾವ ಜೀವಿಗಳಿಗೂ ಬರೋದಿಲ್ಲ. ಉಳಿದ ಜೀವಿಗಳು ಜೀವಿಸ್ತವೆ, ಆದರೆ ಬದುಕಲಿಕ್ಕೆ ಬರ್ತಕ್ಕಂಥವನು ಮನುಷ್ಯ ಮಾತ್ರ. ನಾವು ಬದುಕಬೇಕಾದ್ರೆ ಯಾರ ಮಾತನ್ನು ಕೇಳಬೇಕು? ಗುರುವಚನವನ್ನೇ ಕೇಳಬೇಕು, ಶಿವವಚನವನ್ನೇ ಕೇಳಬೇಕು, ಪುರಾತನರ ವಚನವನ್ನು ಕೇಳಬೇಕು. ಬಹಳ ದಿನದಿಂದ ನಾವು ವಚನ ವಚನ ಅನ್ನುವಂಥ ಪದವನ್ನು ಕೇಳ್ತಾ ಬಂದೇವೆ. ಆ ವಚನದ ಅರ್ಥ ಏನು? ವಚನ ಅನ್ನೋ ಪದದ ಅರ್ಥವೇನು? ವಚನ ಅಂದರೆ ಜ್ಞಾನೋದ್ದೇಶಕ ಪ್ರವೃತ್ಯಧೀನ ಶಬ್ದ ವಚನ. ನಮ್ಮೆಲ್ಲರಿಗೂ ಜ್ಞಾನವನ್ನು ಮಾಡಿಕೊಡ್ತಕ್ಕಂತಹ ಕಾರ್ಯವನ್ನು ಯಾವುದು ಮಾಡುತ್ತದೆಯೋ ಅದಕ್ಕೆ ವಚನ ಅಂತ ಕರೀತಾರೆ. ನಾವು ಕರ್ಮ ಮಾಡಬೇಕಾದರೂ ಜ್ಞಾನ ಬೇಕು, ಉಪಾಸನೆ ಮಾಡಬೇಕಾದರೂ ಜ್ಞಾನ ಬೇಕು, ಜ್ಞಾನವನ್ನು ಮಾಡಿಕೊಳ್ಳಬೇಕಾದರೂ ಜ್ಞಾನ ಬೇಕು. ಅದಕ್ಕಾಗಿ ನಾವು ಜ್ಞಾನವನ್ನು ಉದ್ದೇಶವಾಗಿರಿಸಿಕೊಂಡು ಪ್ರವೃತ್ತಿಯನ್ನು ಹೊಂದಲಿಕ್ಕೆ ಕಾರಣೀಭೂತವಾದದ್ದು ಯಾವುದು ಅಂತಂದರೆ ವಚನ ಅಂತ ಬರ್ತದೆ. ಇದನ್ನ ಕೇಳಬೇಕು. ನಾವೊಂದು ಸ್ವಲ್ಪ ಪುರಾಣ ಕೀರ್ತನೆ ಹೇಳುವ ಹೊತ್ತಿನೊಳಗೆ ಕೆಲವೊಂದು ಮಾತುಗಳನ್ನು ಹೇಳ್ತಿರ್ತೀವಿ. ಕೆಲವೊಂದು ಮಾತುಗಳನ್ನು ಕೇಳ್ಕೋತ ಬಿಡ್ಬೇಕ್ರಿ. ಕೆಲವೊಂದು ಮಾತುಗಳನ್ನು ಕೇಳ್ಕೋತ ಬಿಡಬೇಕು, ಕೆಲವೊಂದು ಮಾತುಗಳನ್ನು ಕೇಳಿದ ಮ್ಯಾಲೆ ಬಿಡಬೇಕು. ಸ್ವಲ್ಪ ಫರಕ್ ಐತೆ, ಅದನ್ನು ಹೇಳ್ತೀನಿ ನಿಮಗೆ. ಕೆಲವೊಂದು ಮಾತುಗಳನ್ನು ಕೇಳ್ಕೊಂತ ಬಿಡಬೇಕು, ಕೆಲವೊಂದು ಮಾತನ್ನು ಕೇಳಿದ ಮ್ಯಾಲೆ ಬಿಡಬೇಕು, ಇನ್ನು ಕೆಲವೊಂದು ಮಾತುಗಳನ್ನು ಕೇಳಿದಿಂದ ಒಟ್ಟ ಬಿಡಬಾರದು. ಇವು ಮೂರು ಮಾತು ನೀವು ಇವತ್ತು ಚೆನ್ನಾಗಿ ತಿಳ್ಕೊಳ್ರಿ. ಕೇಳ್ಕೊಂತ ಬಿಡೋ ಮಾತು ಯಾವುದು? ಬಹುತೇಕವಾಗಿ ನಿಮಗೆ ಯಾರಾದರೂ ಚಾಡಿ ಹೇಳ್ತಿದ್ರು ಅಂದರೆ ಮೊದಲನೇ ಮಾತು
ಚಾಡಿ ಮಾತನ್ನು ಕೇಳಬಾರ್ದು. ಕೆಲವೊಂದು ಅನಿವಾರ್ಯ ಅಗತಿಗತಿ ನ್ಯಾಯದಂತೆ ಕೇಳುವ ಪ್ರಸಂಗ ಬರ್ತಿರ್ತದೆ. ಆ ಮಾತು ಈ ಕಿವಿಯಾಗಿ ಕೇಳಬೇಕು, ಈ ಕಿವಿಲಿ ಬಿಟ್ಟು ಬಿಡ್ಬೇಕಾದ. ಅದು ಎಂಥ ಮಾತೈತೆ ಅಂದರೂ ಅದಕ್ಕೆ ನಿಜಗುಣ ಶಿವಯೋಗಿಗಳ ಪೈಶೂನ್ಯತೆ ಅಂತ ಕರೆದಾರೆ. ಪೈಶೂನ್ಯತೆ, ಪುಷಿ, ಅನುಚಿತ, ನಿಷ್ಠೂರತ್ವ, ಪೈಶೂನ್ಯತೆ ಇವು ವಾಣಿಯ ದೋಷಗಳು. ಇದನ್ನು ನಾವು ಆಲಿಸ್ತಾ ಇದ್ದೀವಿ ಅಂತಂದರೆ ನಮಗೆ ಜನ್ಮ ಪಶು ಪಕ್ಷಿ ಮೃಗ ಯೋನಿಗಳ ಜನ್ಮ ಬರ್ತದೆ ಅಂತ ನಿಜಗುಣ ಶಿವಯೋಗಿಗಳ ಅಪ್ಪಣೆ ಕೊಡಿಸ್ತಾರೆ. ಚಾಡಿ ಮಾತು ಮೊದಲನೇ ಮಾತು ಕೇಳಬಾರ್ದು, ಎರಡನೇ ಮಾತು ಅನಿವಾರ್ಯ ಕೇಳುವುದಾದರೂ ಈ ಕಿವ್ಯಾಗ ಹಾಕೋಬೇಕು, ಈ ಕಿವಿಯಿಂದ ಬಿಟ್ಟು ಬಿಡಬೇಕು. ಇದೊಂದು ಮಾತು ನೆನ್ಪಿಟ್ಕೊಳ್ರಿ. ಎರಡನೇ ಮಾತು ಕೇಳಬೇಕು, ಚೆನ್ನಾಗಿ ಕೇಳಿ ನಂತರ ಬಿಡ್ಬೇಕು ಅದನ್ನು. ಇದು ಯಾವ ಮಾತು? ಯಾವ ಮಾತು ಅಂತಂದರೆ, ನಮ್ಮ ಬಗ್ಗೆ ಯಾರಾದರೂ ಆಡ್ಕೋತಿರ್ತಾರೆ, ಗೊತ್ತದೆ ನಿಮಗೆ, ಟೀಕಾ ಟಿಪ್ಪಣಿ ಮಾಡ್ತಿರ್ತಾರೆ ನಮ್ಮ ಬಗ್ಗೆ, ನಮ್ಮ ಮನೆತನದ ಬಗ್ಗೆ ಯಾರೋ ಮಾತಾಡ್ತಿರ್ತಾರೆ. ಆ ಮಾತನ್ನು ನಾವು ಲಕ್ಷ್ಯ ಕೊಟ್ಟು ಕೇಳಬೇಕು. ಯಾಕೆ ಕೇಳಬೇಕು ಅಂತಂದರೆ, ನಮ್ಮ ಜೀವನದೊಳಗೆ ನಮಗೆ ತಿಳಿದೋ ತಿಳಿಲಾರ್ದೋ ಘಟನೆಗಳು ನಡೆದಿರ್ತಾವೋ, ಅದನ್ನು ತಿದ್ದುಕೊಳ್ಳಕ್ಕೆ ಬರ್ತೈತಿ ಅಂತ ಮತ್ತೇನಿಲ್ಲ. ಅವರ ಮಾತನ್ನು ನಾವು ಕೇಳಿ ನಮ್ಮ ಉಸಾಬರಿ ನಿಮಗ್ಯಾಕೆ ಬೇಕಾಗಿತ್ತು ಅಂತ ಅವ್ರು ಕೂಡ ಜಗಳಕ್ಕೆ ಹೋಗಬಾರ್ದು. ನಮ್ಮ ಪರಿವರ್ತನೆಗೋಸ್ಕರವಾಗಿ ಇವರು ನಮಗೆ ಉಪದೇಶವನ್ನು ಮಾಡತಕ್ಕಂಥ ಗುರುಗಳು ಅಂತ ತಿಳ್ಕೋಬೇಕು. ಇದು ಕೇಳಿದ ಮ್ಯಾಲ ಬಿಡುವ ಮಾತು. ಕೇಳಿದಿಂದ ಒಟ್ಟ ಬಿಡಲಾರ್ದ ಮಾತು ಯಾವುದು? ಅದು ಗುರುವಚನ, ಶಿವವಚನ, ಪುರಾತನರ ವಚನ. ಈ ಮಾತನ್ನು ನಾವು ಬಹಳ ಲಕ್ಷ್ಯ ಕೊಟ್ಟು ಕೇಳಬೇಕು. ನಮ್ಮ ಜೀವನದಾಗ ಎಂದೂ ಮರೆಯಕ್ಕೆ ಹೋಗಬಾರ್ದು, ಎಂದೂ ಮರೆಯಕ್ಕೆ ಹೋಗಬಾರ್ದು. ಗುರುವಚನ ಏನು ಹೇಳ್ತದೆ? ಲಿಂಗ ಪ್ರಸಾದಿಗಳಲ್ಲದವರ ಸಂಘ ಅದು ಭಂಗವೆಂದುದು ಗುರುವಚನ. ನಮ್ಮ ಸಿದ್ಧಾಂತದಲ್ಲಿ ಒಂದು ಪಂಚ ಆಚಾರಗಳು ಅಂತ ಬರ್ತಾವೆ. ನೀವೆಲ್ಲ ಕೇಳಿರಲಿಕ್ಕೆ ಸಾಕು. ಭೃತ್ಯಾಚಾರ, ಸದಾಚಾರ, ಶಿವಾಚಾರ, ಲಿಂಗಾಚಾರ, ಗಣಾಚಾರ ಅಂತ ಬರ್ತಾವೆ. ಅದರೊಳಗೆ ಒಂದು ಗಣಾಚಾರ ಅಂತ ಬರ್ತದೆ. ಗಣಾಚಾರ ಏನದರ ಅರ್ಥ ಅಂತಂದರೆ, ಶೀಲದೊಳು ಭವಿಯ ಸುಳುಹ ನೀಕ್ಷಿಷ್ಯನೆಂಬುದೇ ಉತ್ತಮ ಗಣಾಚಾರ. ಇದೇ ಊರವರ ಪುಟ್ಟಯ್ಯಜ್ಜವರು ಒಂದು ಪುರಾಣದಲ್ಲಿ 5 ಆಚಾರಗಳ ಬಗ್ಗೆ ಹೇಳುವ ಹೊತ್ತಿನೊಳಗೆ ಗಣಾಚಾರದ ಬಗ್ಗೆ ಈ ಮಾತು ಹೇಳ್ಯಾರ. ಭವಿಗಳ ನೆನಪು ಕನಸಿನೊಳಗೂ ಸಹಿತ ನಮಗಾಗಬಾರದು, ಆಗಬಾರದು. ಅದಕ್ಕೆ ಗಣಾಚಾರ ಅಂತ ಕರೀತಾರೆ. ಲಿಂಗ ಪ್ರಸಾದಿಗಳಲ್ಲದವರ ಸಂಘ ಅದು ಭಂಗ. ಭಂಗ ಅಂದ್ರೆ ಎದಕ್ಕಂತಾರೆ ಗೊತ್ತೇನ್ರಿ? ಭಂಗ ಅಂದ್ರೆ ಅಪಮಾನ. ಭಂಗ ಅಂದರೆ ಅದು ಅಪಮಾನ, ಅಪಮಾನ. ಅವರ ಸಂಘ ಎಂದೂ ಮಾಡಕ್ಕೆ ಹೋಗಬಾರದು. ಎರಡನೇ ಮಾತು ಹೇಳ್ತಾರೆ, ಲಿಂಗ ಪ್ರಸಾದಿಗಳಲ್ಲದವರ ಸಂಘ ಪಂಚಮಹಾಪಾತಕವು ನೋಡ ಎನ್ನುತ್ತದೆ ಲಿಂಗವಚನ. ಬಹುತೇಕವಾಗಿ ಪಾತಕ ಅಂದರೆ ಯಾವುದಕ್ಕಂತಾರು ನಿಮಗೆಲ್ಲ ಗೊತ್ತಿರಲಿಕ್ಕೆ ಸಾಕು. ಪಾತಕ ಅಂದರೆ ಪಾಪಗಳು. ಪಾಪಗಳು ಎಷ್ಟದಾವು ಅಂದ್ರೆ ಸಾವಿರ ಸಾವಿರ ಪಾಪಗಳದಾವು. ಅದರೊಳಗೆ ನಮ್ಮ ಸಿದ್ಧಾಂತ
5 ಪಂಚಮಹಾಪಾತಕಗಳು, 5 ಪಾತಕಗಳು ಅಂತ ಬರ್ದಾರ. ಅದರೊಳಗೆ ಉಳಿದು ಎಲ್ಲ ಅಂತಪಾತ ಆಗಿರ್ತಾವ ಅಂತ ತಿಳ್ಕೊಳ್ರಿ. ನಿಮಗೆ ನಾವು ನಿರ್ದೇಶನ ಮಾಡ್ತೀನಿ, ನೆನಪಿಟ್ಕೊಳ್ರಿ. 5 ಪಾಪಗಳು ಯಾವುವು ಅಂತಂದರೆ, ಮೊದಲನೇದ್ದು ಗೋಹತ್ಯ. ಆಕಳನ್ನು ಕೊಲೆ ಮಾಡುವುದರಿಂದ ಬರತಕ್ಕಂಥ ಪಾಪ ಎಷ್ಟು ದೊಡ್ಡದು ಅಂತಂದರೆ, ಒಬ್ಬ ಋಷಿ ಅದರ ಬಗ್ಗೆ ಒಂದು ಮಾತು ಹೇಳ್ತಾನೆ, ಅದನ್ನು ಕನ್ನಡದೊಳಗೆ ಹೇಳ್ತಾನೆ ನಿಮಗೆ. ಆ ಆಕಳ ಮೈ ಮೇಲೆ ಎಷ್ಟು ಕೂದಲುಗಳು ಇರುತ್ತವೆಯೋ, ಒಂದೊಂದು ಕೂದಲಕ್ಕೆ 1,000 ವರ್ಷ ನರಕದಲ್ಲಿರಬೇಕಾಗ್ತದೆ. ಒಂದು ಆಕಳನ್ನು ಕೊಲೆ ಮಾಡಿದರೆ ನಾವು ಎಷ್ಟು 1000 ವರ್ಷ ನರಕದಲ್ಲಿರಬೇಕಾಗ್ತದೆ ಅನ್ನೋದನ್ನು ನೀವೇ ವಿಚಾರ ಮಾಡಿ ನೋಡಿ. ಗೋಹತ್ಯ ಮಹಾನ್ ಪಾಪ. 33 ಕೋಟಿ ದೇವತೆಗಳು ಆಕಳಿನಲ್ಲಿ ಇರುತ್ತವೆ ಅಂತ ಪುರಾಣ ಹೇಳ್ತದೆ. ಆಕಳ ಸಗಣಿ, ಅದರಿಂದ ಕ್ಷಯರೋಗದ ರೋಗಾಣುಗಳ ನಿವಾರಣಾ ಶಕ್ತಿ ಆಕಳ ಸಗಣಿಯಲ್ಲಿದೆ. ನಮ್ಮ ಹಿಂದಿನ ಹಿರಿಯರು ಮನೆಯಾಗ ಸಾರಣೆ ಮಾಡ್ತಿದ್ರು, ಸಗಣಿಯಿಂದ ಸಾರಣೆ. ಯಾಕೆ ಮಾಡ್ತಿದ್ರು ಅಂದರೆ ರೋಗ ಬರಬಾರ್ದು ಅಂತ ಮಾಡ್ತಿದ್ರು, ಮತ್ತೇನಿಲ್ಲ. ಬಹಳ ದೊಡ್ಡ ಪಾಪ ಗೋಹತ್ಯ. 2ನೇ ಪಾಪ ಯಾವುದು ಅಂತಂದರೆ ಸ್ತ್ರೀ ಹತ್ಯ. ಹೆಣ್ಮಕ್ಕಳನ್ನು ಕೊಲೆ ಮಾಡಬಾರ್ದು, ಅಬಲೆಯರನ್ನು ಕೊಲೆ ಮಾಡುವುದು ಅದು ಒಂದು ಪಾಪವೇ. ಇನ್ನೊಂದು ಶಿಶು ಹತ್ಯ ಅಂತ ಬರ್ತದೆ. ಶಿಶು ಹತ್ಯ, ಸಣ್ಣ ಮಕ್ಕಳನ್ನು ಕೊಲೆ ಮಾಡಬಾರದು, ಬಹಳ ದೊಡ್ಡ ಪಾಪ, ದೊಡ್ಡ ದೋಷ. 5ನೇ ಪಾತಕ ಯಾವುದು ಅಂತಂದರೆ ಭ್ರೂಣ ಹತ್ಯ, ಗರ್ಭಪಾತ ಮಾಡಿಸುವುದು. ತಾಯಿ ಗರ್ಭದೊಳಗಿದ್ದಾಗನ ಆ ಭ್ರೂಣ ಹೆಣ್ಣು ಗಂಡು ಅನ್ನೋದು ಡಾಕ್ಟ್ರಿಗೆ ಗೊತ್ತಾಗ್ತದೆ. ಅದನ್ನು ಯಾಕೆ ನಮಗೆ ಹೇಳೋದಿಲ್ಲ ಅಂತಂದರೆ ಬಹಳ ಜನ ಪಾಪಕ್ಕೆ ಮುಂದಾಗ್ತಾರೆ. ಅದರಿಂದ ಡಾಕ್ಟರಿಗೂ ಶಿಕ್ಷೆ ಇದೆ, ನಮಗೂ ಶಿಕ್ಷೆ ಇದೆ. ಲಿಂಗ ಪ್ರಸಾದಿಗಳಲ್ಲದವರ ಸಂಘ ಪಂಚಮಹಾಪಾತಕವು, ಇದು ಲಿಂಗವಚನ ಹೇಳ್ತದೆ ಅಂತ. ಆಸನೆ ಶಯನೆ ಯಾನೆ ಭೋಜನೆ ಸಂಚರಂತಿ. ಯಾರು ಭವಿಗಳಿರುತ್ತಾರೆಯೋ ಅವರು ಕೂಡ ಸಮಾನವಾಗಿ ಕೂಡ್ಲಿಕ್ಕೆ ಹೋಗಬಾರ್ದು, ಅವರು ಕೂಡ ಮಲ್ಕೊಳ್ಳಿಕ್ಕೆ ಹೋಗಬಾರ್ದು, ಅವರು ಕೂಡ ಪ್ರಯಾಣ ಬೆಳೆಸಬಾರ್ದು, ಅವರು ಕೂಡ ಕುಂತು ಊಟ ಮಾಡಬಾರದು, ಅವರು ಕೂಡ ಪ್ರವಾಸ ಮಾಡಬಾರ್ದು. ಇದನ್ನೆಲ್ಲ ನಾವು ಮಾಡಿದೆವು ಅಂತಂದರೆ ಘೋರ ನರಕ ಯಾತನೆ, ಕಾಲಮಕ್ಷಯಂ. ಇದನ್ನು ಬಸವಣ್ಣವರು ಬರೀತಾರೆ. ಹಾಗೆಯೇ ನಾನು ಕೂಡಲ ಸಂಗನ ಶರಣರಿಗೆ ಶರಣೆಂದು ಶುದ್ಧನಾದೆನಯ್ಯ ಅಂತಾರೆ ಬಸವಣ್ಣವರು. ಹಾಗಾದರೆ ನಾವು ಏನು ಮಾಡಬೇಕು ಅಂತಂದರೆ, ಯಾರು ಶರಣರಿರುತ್ತಾರೆಯೋ, ಯಾರು ಮಹಾನುಭಾವರಿರುತ್ತಾರೆಯೋ, ಯಾರು ಜ್ಞಾನಿಗಳಿರುತ್ತಾರೆಯೋ ಅಂಥವರ ಸಂಘವನ್ನು ಮಾಡಬೇಕು. ಈಗಿನ ಕಾಲದಲ್ಲಿ ನೀವೆಲ್ಲ ನೆನಪಿಟ್ಟುಕೊಳ್ರಿ, ಜಪ ಮಾಡೋದು ನಿಗ್ದೈತೆ ನಿಮಗೆ? ಜಪ ಮಾಡೋದು ನಿಗ್ದೈತ್ರೆ? ನಿಗುವುದಿಲ್ಲ. ತಪಸ್ಸು ಮಾಡೋದ್ರೆ ನಿಗ್ದೈತೇನು? ಅದಂತೂ ಒಟ್ಟ ನಿಗುವುದಿಲ್ಲ. ಇದು ಒಬ್ಬ ಕವಿ ಒಂದು ಮಾತು ಹೇಳ್ತಾನೆ, ಜಪ ಕರ್ನಕೋ ತಪ ಕರ್ನಕೋ ಸಾಧು ಸಂಘ ಸೋಡೋ ನಕೋ. ಜಪ ಮಾಡೋದು ನಿಮ್ಗೆ ಆಗಲಿಲ್ಲ ಅಂತಂದ್ರೆ ಬಿಟ್ಟು ಬಿಡ್ರಿ, ತಪಸ್ಸು ಮಾಡೋದು ನಿಮಗೆ ಆಗಲಿಕ್ಕಿಲ್ಲ ಬಿಟ್ಟು ಬಿಡ್ರಿ. ಆದರೆ ಸತ್ಪುರುಷರ ಸಂಘ ಮಾತ್ರ ಒಟ್ಟ ಬಿಡಕ್ಕೆ ಹೋಗಬೇಡ್ರಿ, ಒಟ್ಟ ಬಿಡಕ್ಕೆ ಹೋಗಬೇಡ್ರಿ. ಅವರು ಕೂಡ ಕೂಡಿ ಇರೋಣದರಿಂದ ಜಪ ಮಾಡಿದ ಫಲನೂ ಸಿಗ್ತದೆ, ತಪಸ್ಸು ಮಾಡಿದ ಫಲನೂ ಸಿಗ್ತದೆ.
ಅಕ್ಕ ಮಹಾದೇವಿ ಅವರು ಒಂದು ಮಾತು ಹೇಳ್ತಾರೆ, ಅನಂತ ಕಾಲ ಕಾಡಿನಲ್ಲಿ ತಪವ ಮಾಡುವುದಕ್ಕಿಂತ ಒಂದು ಅರಗಳಿಗೆ ಗುರುಸೇವೆ ಸಾಲದೆ. ಅಕ್ಕ ಮಹಾದೇವಿ ಅವರು 100 ವರ್ಷ ತಪಸ್ಸು ಮಾಡುವುದಕ್ಕಿಂತಲೂ ಒಂದು ಅರ್ಧ ಗಳಿಗೆ ಗುರುವಿನ ಸೇವಾ ಮಾಡಿದ್ರಿ ಅಂತಂದರೆ ಆ 100 ವರ್ಷ ತಪಸ್ಸು ಮಾಡಿದ ಪುಣ್ಯ ಅರ್ಧ ಗಳಿಗೆ ಒಳಗೆ ನಿಮಗೆ ಸಿಗ್ತದೆ. ಇದು ಸಂಗತಿಯ ಫಲ. ಬಸವಣ್ಣವರೊಂದು ಮಾತು ಹೇಳ್ತಾರೆ, ಕೂಡಲ ಸಂಗನ ಶರಣರ ಬಂದ ಬರವ ನಿಂದ ನಿಲವ, ಅನಂಗ ಸಂಗಿಗಳು ಎತ್ತಬಲ್ಲರಯ್ಯ. ಅದು ವಚನ ಬಹಳ ದೊಡ್ಡದೈತೆ, ಅದನ್ನೆಲ್ಲ ಹೇಳುವುದಿಲ್ಲ ನಾನು. ಕೂಡಲ ಸಂಗನ ಶರಣರ ಬಂದ ಬರವ ನಿಂದ ನಿಲವ, ಅನಂಗ ಸಂಗಿಗಳು ಎತ್ತಬಲ್ಲರು. ಏನಿದರ ಅರ್ಥ? ಶರಣರು ಅವರು ಯಾತಕ್ಕಾಗಿ ಸಂಚಾರ ಮಾಡ್ತಿರ್ತಾರೆ ಅಂತಂದರೆ ಅವ್ರದ್ದು ಲೋಕೋದ್ಧಾರದ ಕಾರ್ಯ. ಅವರು ಬಂದದ್ದನ್ನು ತಿಳ್ಕೊಳ್ಳೋದವರು ಯಾರು ಅಂತಂದರೆ ಅನಂಗ ಸಂಗಿಗಳು. ಏನಿದ್ರ ಅರ್ಥ? ಅನಂಗ ಅಂದರೆ ಕಾಮ. ಯಾರ ಹೃದಯದಲ್ಲಿ ಸದಾವಕಾಲ ಕಾಮ ಇರುತ್ತದೆಯೋ ಅವರಿಗೆ ಶರಣರ ಮಹಿಮಾ ತಿಳಿಯೋದಿಲ್ಲ, ಶರಣರ ಸಂಗ ಮಾಡುವ ಅಪೇಕ್ಷೆ ಅವರಿಗೆ ಆಗೋದಿಲ್ಲ. ಚಾಮರಸ ಕವಿ ಬರೆದಿರತಕ್ಕಂತಹ ಪ್ರಭುಲಿಂಗ ಲೀಲೆಯಲ್ಲಿ ದೇವಾನುದೇವತೆಗಳಿದ್ದಾರೆ ಅಂತಂದರೂ ಕೂಡ ಅವರು ತಿರುಗಿ ಭೂಮಿಗೆ ಬಂದಾಗ, ಮನುಷ್ಯ ಜನ್ಮ ತೊಟ್ಟಾಗ ಅವರಿಗೆ ಗುರುವಿನ ಉಪದೇಶ ಆದಾಗ ಮುಕ್ತಿ ಅನ್ನುವಂಥದ್ದು. ದೇವತೆಗಳಿಗೆ ಆಗಲ್ಲ ಮೋಕ್ಷ ಅನ್ನುವಂಥದ್ದು. ಅದೇ ಪ್ರಭುಲಿಂಗ ಲೀಲೆಯಲ್ಲಿ ನಾನೊಂದು ಮಾತು ಹೇಳ್ತೇನೆ ನಿಮಗೆ. ಪ್ರಭುದೇವರು ಈ ಜಗತ್ತಿನ ಉದ್ಧಾರಕ್ಕಾಗಿ ಸಂಚಾರವನ್ನು ಮಾಡತಕ್ಕಂಥ ಕಾರಣೀಕ ಪುರುಷರು. ವ್ಯೋಮಕಾಯದ ಅಲ್ಲಮ ಪ್ರಭುದೇವರು. ಬಹುತೇಕ ನನ್ನ ಜೀವನದೊಳಗೆ ಪ್ರಭುಲಿಂಗ ಲೀಲೆ ಹೇಳಿದಷ್ಟು ಪುರಾಣ ಇನ್ಯಾವ ಪುರಾಣ ಹೇಳಿಲ್ಲ ನಾನು. ಅವರು ಎಲ್ಲಿಗೆ ಬಂದರು ಅಂತಂದರೆ ಸೊನ್ನಲಾಪುರಕ್ಕೆ ಬಂದರು. ಸೊನ್ನಲಾಪುರಕ್ಕೆ ಅಲ್ಲಿ ಯಾರಿದ್ರು ಗೊತ್ತಾಗೈತಿಲ್ಲ ನಿಮಗೆ? ಸಿದ್ದರಾಮೇಶ್ವರರು. ಕೆರೆ, ದೇವಸ್ಥಾನಗಳು, ಏನೇನೋ ಬಹಳ ದೊಡ್ಡ ಕಾರ್ಯಕ್ರಮ ನಡೆಸಿದ್ರು. 100 ಗುಡ್ರು, 1000 ಗುಡ್ರು ಅವರ ಶಿಷ್ಯರು. ಅವ್ರನ್ನೆಲ್ಲ ಕರ್ಕೊಂಡು ಬಹಳ ದೊಡ್ಡ ಕಾರ್ಯಕ್ರಮ ನಡೆಸಿದ್ರು ಸಿದ್ದರಾಮೇಶ್ವರ. ಪ್ರಭುದೇವರು ಸೊಲ್ಲಾಪುರಕ್ಕೆ ಬಂದು ಒಂದು ಮಾತು ಕೇಳಿದರು. ಇಷ್ಟು ದೊಡ್ಡ ಕಾರ್ಯಕ್ರಮ ನಡೆದಿದೆಯಲ್ಲ, ಇದನ್ನು ಯಾರಪ್ಪ ನಡೆಸಿದ್ದು ಅಂತ ಕೇಳಿದರು. ಸಿದ್ದರಾಮೇಶ್ವರ, ಕರ್ಮಯೋಗಿ ಸಿದ್ದರಾಮೇಶ್ವರ ಗೊತ್ತಿಲ್ಲೇ ನಿನಗೆ ಅಂದ್ರು ಗುಡ್ರು. ಪ್ರಭುದೇವರು ಒಂದು ಮಾತು ಹೇಳ್ತಾರೆ, ಚಿಕ್ಕ ಸಂಸಾರವನ್ನು ಸಡಿಲಿಸಿ ಹೊಕ್ಕನಲ್ಲ ಹಿರಿಯ ಸಂಸಾರ, ಅಕ್ಕಟಕಟ ವಿಖ್ಯಾತಿ ಪೂಜಾ ಲಾಭದಿಚ್ಛೆಯಲ್ಲಿ ಸಿಕ್ಕು ಬಿದ್ದನು ಸಿದ್ದರಾಮನು, ಮಿಕ್ಕ ಭವಭಾರಿಗಳ ನಾದೊಡೆ ನುಂಗದೆ ವಿಧಿಯನುತ್ತ ಅಲ್ಲಮ ನೋಡಿ ಬೆರಗಾದ. ಸಿದ್ದರಾಮ ಇನ್ನೂ ಒಂದು ಹೆಂಡತಿನ ಮಾಡ್ಕೊಂಡು 4 ಮಕ್ಕಳ ಹಾಡ್ಕೊಂಡು ಕುಂತಿದ್ರು, ಚಲೋ ಇತ್ತು. ಈ ದೊಡ್ಡ ಸಂಸಾರಕ್ಕೆ ಗಂಟು ಬಿದ್ದ. ಪ್ರಭುದೇವರ ಮಾತು, ಪೂಜಾ ಲಾಭದಿಚ್ಛೆಯಲ್ಲಿ ಜನರಿಂದ ಹೊಗಳಿಸಿಕೊಳ್ಳಬೇಕು, ಜನರಿಂದ ಪೂಜೆಗೊಳ್ಳಬೇಕು, ಲಕ್ಷ ಲಕ್ಷ ಜನ ಶಿಷ್ಯರನ್ನು ಮಾಡಿಕೊಳ್ಬೇಕು,
ಇವೇನೇನೋ ತಲೆ ಒಳಗೆ ತುಂಬಿಕೊಂಡು ಕಾರ್ಯವನ್ನು ಮಾಡ್ತಿರ್ತಕ್ಕಂಥ ಸಿದ್ಧರಾಮ ಇವನ್ನ ಬಿಡಲಿಲ್ಲ ವಿಧಿ. ಉಳ್ದವ್ರ ಗತಿ ಏನು? ಮಿಕ್ಕ ಭವಭಾರಿಗಳನ್ನಾದೊಡೆ ಮುಕ್ಕದೇ ವಿಧಿಯನು ತಲಲ್ಲಮ ನೋಡಿ ಬೆರಗಾದ. ನೋಡಿ, ಗುಡ್ರಿಗೆಲ್ಲ ಬಹಳ ಸಿಟ್ಟು ಬಂತು ಈ ಮಾತನ್ನು ಕೇಳಿಸಿಕೊಂಡು. ಸಿದ್ದರಾಮೇಶ್ವರನ ಮುಂದೆ ಹೋಗಿ ಹೇಳಿದರು. ಅವ ಯಾರೋ ಒಬ್ಬ ಬಂದಾನ, ನಿಮ್ಮನ್ನು ಭಾಳ ಹೀಗಳದ ಮಾತನಾಡಲಿಕ್ಕೆ ಎತ್ತಾನ, ಚುಚ್ಚು ಮಾತುಗಳನ್ನು ಆಡ್ತಾನೆ. ಪ್ರಭುದೇವರು ಮಾತನಾಡಿದ ಮಾತು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಸಿದ್ದರಾಮ. ಅಷ್ಟರೊಳಗೆ ಅವನಿಗೆ ಅಹಂಕಾರ ತುಂಬಿ ತುಳುಕ್ತಿತ್ತು. ಆರು ನಮ್ಮನ್ನು ಜರಿದವರು, ಜಂಬಾರಿಯೋ ತನುಜಾರಿಯೋ ಕಾಮಾರಿಯೋ, ತೋರವನ ಹೆಡತಲೆಗುಗಿವೆ ನಾಲಿಗೆ ಬೇರು ಸಹಿತ ಕೀಳುವೆ. ಕೈವಾರಬೇಕೆನ್ನುತ್ತಲೆದ್ದು ಬಂದನು ಸಿದ್ದರಾಮನು ಗಜರಿ ಗರ್ಜಿಸುತ್ತ. ಚಾಮರಸ ಕವಿ ಬರೀತಾನೆ, ನನ್ನ ಬೈದವನು ಯಾರು? ಆರು ನಮ್ಮನ್ನು ಜರಿದವರು. ಬರೀ ಇಷ್ಟ ಅಂದು ಬಿಡ್ಲಿಲ್ಲಮ್ಮ, ಒಂದು 2-3 ಮಾತುಗಳನ್ನು ಮಾತಾಡಬಾರದು ಮಾತನ್ನು ಮಾತಾಡಿದ. ಜಂಬಾರಿಯೋ ಧನುಜಾರಿಯೋ ಕಾಮಾರಿಯೋ, ಈ ಮಾತುಗಳು ಬಹಳ ಜನರಿಗೆ ತಿಳಿದುವೋ ಎಲ್ಲೋ ಗೊತ್ತಿಲ್ಲ. ಜಂಬಾಸುರ ಅಂತ ರಾಕ್ಷಸ ಇದ್ದ, ಅವನು ಕೊಂದವ ದೇವೇಂದ್ರ. ನನ್ನ ಭಯಕ್ಕೆ ದೇವೇಂದ್ರ ಬಂದಾನೇನು ಅಂದಂಗೆ ಅದರ ಅರ್ಥ. ನನ್ನನ್ನು ಬೈಲಿಕ್ಕೆ ದೇವೇಂದ್ರ ಬಂದಾನೇನು, ದೇವೇಂದ್ರಿಗೆ ಏನಂತಾನು ಅಂದ್ಕೊಳ್ಳಿ ಬಿಡ್ರಿ. ಎರಡನೇ ಮಾತು ಧನುಜಾರಿಯೋ. ಧನುಜಾರಿ ಅಂದ್ರೆ ಯಾರಿಗಂತಾರೆ ಗೊತ್ತದೆ? ರಾಕ್ಷಸರನ್ನು ಸಂಹಾರ ಮಾಡಿರತಕ್ಕಂಥ ವಿಷ್ಣುವಿಗೆ ಧನುಜಾರಿ ಅಂತ ಕರೀತಾರೆ. ಅವ ಬಂದಾನೇನು ನನ್ನ ಭಯಕ್ಕ? ವಿಷ್ಣುಗೂ ಅನ್ಲಿ ಒಂದು ಮಾತು. ಮೂರನೇ ಮಾತು ಬಹಳ ತಪ್ಪು ಮಾತು ಮಾತಾಡಿದ. ಏನು ಮಾತಾಡಿದ ಅಂತಂದರೆ ಕಾಮಾರಿಯೋ. ನೋಡಿ, ಯಾವ ಒಂದು ಕಾಲದಲ್ಲಿ ಕೊಳ್ಳದೊಳಗೆ ಹಾರಿಕೊಂಡು ಪ್ರಾಣ ಬಿಡಲಿಕ್ಕೆ ಹತ್ತಿರತಕ್ಕಂಥ ಪ್ರಸಂಗದಲ್ಲಿ ಬಂದು ಎತ್ತಿಕೊಂಡು ಅವನಿಗೆ ಉರಿನೇತ್ರವನ್ನು ದಯಪಾಲಿಸಿದ್ದ ಪರಮಾತ್ಮ ಶಿವ. ಅದೇ ಉರಿನೇತ್ರದ ಪ್ರಭಾವದಿಂದ ಸೊಲ್ಲಾಪುರದಲ್ಲಿ ದೊಡ್ಡ ಪವಾಡಗಳನ್ನು ಮಾಡಲಿಕ್ಕೆ ಹತ್ತಿದ್ದ ಸಿದ್ದರಾಮ. ನನಗೆ ಉರಿನೇತ್ರವನ್ನು ದಯಪಾಲಿಸತಕ್ಕಂಥ ಪುಣ್ಯಾತ್ಮನ ಬಗ್ಗೆ ಈ ಮಾತುಗಳನ್ನು ಆಡುವುದು ಅಷ್ಟೊಂದು ಸಮಂಜಸ ಅಲ್ಲ ಅನ್ನೋದು ಅವನಿಗೆ ತಿಳಿಲಿಲ್ಲ. ಕಾಮಾರಿಯೋ, ಕಾಮನನ್ನು ಸುಟ್ಟು ಭಸ್ಮ ಮಾಡಿರತಕ್ಕಂಥ ಶಿವ ಬಂದನೇನು? ತೋರವನ ಹೆಡತಲೆಗುಗಿವೆ. ಏನು ಹೀಗಂದ್ರೆ ಕೊಂದ ಹಾಕಿಬಿಡ್ತನು ಅಂತದರ ಅರ್ಥ. ಮೃತ್ಯುವಿಗೆ ಈಡು ಮಾಡ್ತೀನಿ, ನಾಲಿಗೆ ಬೇರು ಸಹಿತ ಕಿತ್ತು ಒಗೆಯುವೆ. ನಾನು ಮಾತಾಡಿದವನ ನಾಲಿಗೆ ಇಡಂಗಿಲ್ಲ, ನಾನು ಕಿತ್ತು ಒಗೆದು ಬಿಡ್ತೀನಿ. ಕೈವಾರಬೇಕೆನ್ನುತ್ತಲೆದ್ದು ಬಂದನು ಸಿದ್ದರಾಮನು ಗಜರಿ ಗರ್ಜಿಸುತ್ತ. ಕೈವಾರ ಅಂದ್ರೆ ಹೊಗಳು ಬಿಟ್ರು. ಸಿದ್ದರಾಮ ಕುತ್ತಲಿದ ಎದ್ದು ನಿತ್ತ ಅಂದ್ರೆ ಹೊಗಳವ್ರು ಹೊಗಳಕ್ಕೆ ಹತ್ತಿದ್ರು. ಎಲ್ಲಿ ತಕ್ಕೋನ ಅಲ್ತನ ಹೊಗಳ್ಕೊತ ಬೆನ್ನು ಹತ್ತಿದ್ರು. ಈಗ ಅವ್ರದ್ದೇನು ಅವಶ್ಯಕತೆ ನನಗಿಲ್ಲ ಅಂದವ. ಕೈವಾರಬೇಕೆನ್ನುತ್ತ ಲೆದ್ದು ಬಂದನು ಸಿದ್ದರಾಮನು ಗಜರಿ ಗರ್ಜಿಸುತ್ತ. ಅದು ಕಥೆ ಭಾಳ ದೊಡ್ಡದು. ಪ್ರಭುದೇವರ ಹತ್ರ ಬಂದು ಪಶ್ಚಾತ್ತಾಪವನ್ನು ಪಡ್ತಾನೆ ಸಿದ್ದರಾಮೇಶ್ವರ. ಈ ಮಾತು ನಿಮಗೆ ಯಾಕೆ ಹೇಳಿದೆ ನಾನು ಅಂತಂದರೆ,
ಕೂಡಲ ಸಂಗನ ಬಂದ ಬರವ ನಿಂದ ನಿಲವ ಅನಂಗ ಸಂಗಿಗಳೆತ್ತಬಲ್ಲರಯ್ಯ. ಯಾರ ಹೃದಯದೊಳಗೆ ಕಾಮ ತುಂಬಿಕೊಂಡಿತ್ತೋ, ಕಾಮ ಅಂತಂದ್ರೆ ನೀವು ಸ್ತ್ರೀ ಲಂಪಟತ್ವ ಅಂತ ಹೀಗೇನು ತಿಳ್ಕೊಳಕ್ ಹೋಗ್ಬೇಡ್ರಿ, ಬಯಕೆಗಳ ಸುರಿಮಳೆ ಯಾರ ಹೃದಯದೊಳಗೆ ತುಂಬಿರ್ತದನೋ ಅದಕ್ಕೆ ಅನಂಗ ಸಂಗಿಗಳು ಅಂತ ಕರೀತಾರೆ. ಬೇಕು 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 ಬೇಕು. ಅದಕ್ಕಾಗಿ ಶರಣರ ಸಂಘ ನಾವು ಮಾಡಬೇಕು. ಈ ಸಂಘವನ್ನು ಮಾಡಿರತಕ್ಕಂಥ ಮಹಾನುಭಾವರ ಕಥಾ ಕೀರ್ತನೆಗಳನ್ನು ಸಿದ್ದಯ್ಯ ಪುರಾಣಿಕರು ಬಹಳ ಅಪರೂಪಕ್ಕೆ ವರ್ಣನೆ ಮಾಡ್ತಾರೆ. ಅರ್ಧರಾತ್ರಿಯಲ್ಲಿ ಎದ್ದು ಹೋದವರೆಲ್ಲ ಗೌತಮ ಬುದ್ಧರಾಗಬಲ್ಲರೇನಯ್ಯ, ಸನ್ಯಾಸವ ಸ್ವೀಕರಿಸಿದವರೆಲ್ಲರೂ ಶಂಕರಾಚಾರ್ಯರಾಗಬಲ್ಲರೇನಯ್ಯ, ಉಪನಯನವ ತಿರಸ್ಕರಿಸಿದವರೆಲ್ಲರೂ ಬಸವಣ್ಣನಾಗಬಲ್ಲರೇನಯ್ಯ, ಶಾಸನವ ಉಲ್ಲಂಘಿಸಿದವರೆಲ್ಲರೂ ಮಹಾತ್ಮ ಗಾಂಧೀಜಿ ಆಗಬಲ್ಲರೇನಯ್ಯ, ಮಠಾಧಿಪತಿಗಳೆಲ್ಲರೂ ಧಾರವಾಡದ ಮೃತ್ಯುಂಜಯ ಸ್ವಾಮಿ ಆಗಬಲ್ಲರೇನಯ್ಯ, ಅಧಿಕಾರವ ನಿರಾಕರಿಸಿದವರೆಲ್ಲರೂ ಅಥಣಿಯ ಮುರುಗೇಂದ್ರ ಶಿವಯೋಗಿಗಳಾಗಬಲ್ಲರೇನಯ್ಯ, ಸ್ವತಂತ್ರ ಧೀರ ಸಿದ್ದೇಶ್ವರ ನಿನ್ನ ನಾಮ ಹೇಳುವವರೆಲ್ಲರೂ ನೀನಾಗಬಲ್ಲರೇನಯ್ಯ. ಎಂಥ ಅಪರೂಪದ ಮಾತುಗಳನ್ನು ಬರೀತಾರೆ ಸಿದ್ದಯ್ಯ ಪುರಾಣಿಕರು. ಕೇವಲ ಒಂದು ದಿನದ ಒಪ್ಪತ್ತು ಒಬ್ಬ ಮಂತ್ರಿಯ ಸಹವಾಸವನ್ನು ಮಾಡಿ ಪರ್ಯಟನೆ ಮಾಡಿದ ಸಿದ್ಧಾರ್ಥ ಬುದ್ಧನಾದ. ಒಂದು ಹೆಣ, ಒಬ್ಬ ರೋಗಿ, ಒಬ್ಬ ಮುದುಕ. ಬಹಳ ಜನರನ್ನು ನೋಡಿಲ್ಲ ಆತ. ಒಂದು ಮುದುಕ, ಒಬ್ಬ ರೋಗಿ, ಒಂದು ಹೆಣವನ್ನು ಕಂಡ. ಇದೇನು ಅಂತ ಕೇಳಿದ ಮಂತ್ರಿಗೆ ಅವ ಬರೇ ಮಂತ್ರಿ ಅಲ್ಲ, ಅವ ಬ್ರಹ್ಮಜ್ಞಾನಿ. ಅದರ ವಿಶದೀಕರಿಸಿದ, ವಿವರಣೆ ಕೊಟ್ಟ. ನನಗೂ ಮುಪ್ಪು ಬರ್ಬಹುದೇನು? ಇವ ಕೇಳಿದ, ಗೊತ್ತಿಲ್ಲ ಪಾಪ ಇವನಿಗೆ, ನನಗೂ ಮುಪ್ಪು ಬರ್ಬಹುದೇನು? ಧಾರಾಳವಾಗಿ ಬರುತ್ತದೆ ಸ್ವಾಮಿ. ಷಡ್ಭಾವ ವಿಕಾರಗಳು ದೇಹಕ್ಕೆ ಎಲ್ಲರಿಗೂ ಇರುವೆ. ಮುಪ್ಪಿನ ಪಕ್ಷೀಯತೆ ಮತ್ತೊಂದು, ಮುಪ್ಪು ಬರ್ತದೆ. ಗಾಡಿ ಹೊಡಿಯಪ್ಪ. ಮುಂದಕ್ಕೆ ಹೋಗೋದ್ರೊಳಗೆ ಒಬ್ಬರು ರೋಗಿ ಬಿದ್ದು ನೆರಳಕ್ಕೆ ಹತ್ತಿದ್ದ ರಸ್ತಾದೊಳಗೆ. ಇದೇನು ಅಂತ ಕೇಳಿದ. ಅವನು ರೋಗಿ, ಮಹಾರೋಗಿ. ಹೆಂಡತಿ ಮಕ್ಕಳು ತಿರಸ್ಕಾರ ಮಾಡ್ಯಾರ. ಇಲ್ಲಿ ಬಂದು ಬಿದ್ದು ಒದ್ದಾಡ್ಲಿಕ್ಕೆ ಹತ್ಯಾನ. ನನಗೂ ರೋಗ ಬರಬಹುದೇನು? ಇದಂ ಶರೀರಂ ಕ್ರಿಮಿಜಂತು ಸಂಕುಲಂ ಸ್ವಭಾವ ದುರ್ಗಂಧಂ ಅಶೌಚಂ ಅಧ್ರುವಂ. ಶರೀರ ಅಂದ ಮೇಲೆ ರೋಗದ ಆಗರ ಇದು. ಆಗರ ಅಂದ್ರೆ ತೋಟ. ತೋಟದಲ್ಲಿ ವಿಧ ವಿಧವಾಗಲ್ಪಟ್ಟಂಥ ತರಕಾರಿಗಳು, ಹಣ್ಣುಗಳು ಸಿಗುತ್ತವೆ. ಇದರೊಳಗೆ ವಿಧ ವಿಧವಾಗಲ್ಪಟ್ಟಂಥ ರೋಗಗಳು ಸಿಗುತ್ತವೆ. ನಾನು ಒಮ್ಮೆ ಪೇಪರ್ ಓದ್ತಿದ್ದೆ. ಸ್ವಾಮಿ ವಿವೇಕಾನಂದರು ನೈಷ್ಠಿಕ ಬ್ರಹ್ಮಚಾರಿಗಳು ಸನಾತನ ಧರ್ಮದ ಪ್ರಚಾರವನ್ನು ಕಡಲಾಚೆಗೆ ಒಯ್ದು ಮುಟ್ಟಿಸಿರತಕ್ಕಂಥ ಪುಣ್ಯಾತ್ಮ. ಅವ್ರ ಬಗ್ಗೆ ಬರೆದಿತ್ತು. ಅವರಿಗೆ ಎಷ್ಟು ರೋಗಗಳಿದ್ದು ಅಂತಂದರೆ 32 ರೋಗಗಳು. ಸ್ವಾಮಿ ವಿವೇಕಾನಂದರಿಗೆ 32 ರೋಗಗಳು. ಆ ಪುಣ್ಯಾತ್ಮ ಭೂಮಿ ಮೇಲೆ ಬದುಕಿದ್ದು ಕೇವಲ 39 ವರ್ಷ 6 ತಿಂಗಳು ಮಾತ್ರ. ಈ ರೋಗದಿಂದ ಮುಕ್ತನಾಗಲಿಕ್ಕೆ ನಾನು ಸಮುದ್ರದ ತಳಕ್ಕೆ ಹೋಗಬೇಕಾಗಿದೆ ಅಂತ ಆತನೇ ಹೇಳಿಕೊಟ್ಟಾನೆ.
ಅಂಥವ್ರಿಗೆ ರೋಗ ಬಿಟ್ಟಿಲ್ಲ, ಮತ್ತಿನ್ಯಾರಿಗ್ರಿ ಬಿಡ್ತದೆ? ಎಲ್ಲರಿಗೂ ಬರೋದೇ ರೋಗ. ಸ್ವಲ್ಪ ಮುಂದಕ್ಕೆ ಹೋದರು, ಹೆಣ ನೋಡಿದರು. ಮಂತ್ರಿನ ಕೇಳಿದ, ಇದೇನು ಅಂತಂದ. ಅವನ ಪ್ರಾಣ ಪಕ್ಷಿ ಹಾರಿ ಹೋಗಿದೆ, ಅದು ಪಾರ್ಥಿವ ದೇಹವಾಗಿದೆ, ಅಗ್ನಿಗೋ ಮಣ್ಣಿಗೋ ಅರ್ಪಣೆ ಮಾಡಿಬಿಡ್ತಾರೆ. ಹೌದಾ? ನನಗೂ ಈ ಸ್ಥಿತಿ ಬರಬಹುದೇನು? ಧಾರಾಳವಾಗಿ ಬರುತ್ತದೆ. ಎಲ್ಲನೂ ತಪ್ಪಬಹುದು, ಇದು ತಪ್ಪೋದಿಲ್ಲ. ತೊಟ್ಟಿಲುಗಳೆಷ್ಟೋ ಮಸಣಗಳಷ್ಟು ಧರೆಯೊಳಗೆ. ತೊಟ್ಲ ಕಟ್ಟಿದೀವು ಅಂತಂದ್ರೆ ಸಿದಿಗಿ ಕಟ್ಟು, ಅದು ಯಾರಿಗೂ ತಪ್ಪಿದ್ದಲ್ಲ. ತಿರುಬಿಡು ಗಾಡಿ ನಾನು ಯಾವ ದೇವಸ್ಥಾನಕ್ಕೂ ಹೋಗಲಿಲ್ಲ, ಮಸೀದಿ ಮಂದಿರಕ್ಕೂ ಹೋಗಲಿಲ್ಲ, ಎಲ್ಲೂ ಹೋಗಲಿಲ್ಲ. ಬರೀ ಮಂತ್ರಿಯ 3 ಮಾತುಗಳು ಪರಿಣಾಮ ಮಾಡಿ ಅವ ಕಣ್ಣು ಮುಚ್ಚಿದ್ರು ಅವೇ ಬಂದು ನಿಂತು, ಕಣ್ಣು ತೆರೆದ್ರು ಅವೇ ಬಂದು ನಿಂತು. ಅವನ ಮಾತಿನ ಪರಿಣಾಮ. ರಾತ್ರಿ 12 ಗಂಟೆ ಎದ್ದವನು ಹೋಗಿಬಿಟ್ಟ. ತರುಣ, ರಾಹುಳ ಮಗ, ಯಶೋಧರೆ ಪತ್ನಿ, ಬಂಗಾರದ ಅರಮನೆ, ಇವು ಯಾವ ಅವನಿಗೆ ಕಾಣಲಿಲ್ಲ. ಅವನಿಗೆ ಕಂಡದ್ದು ಮುಪ್ಪು, ಮರಣ, ರೋಗ. ಸಿದ್ದಯ್ಯ ಪುರಾಣಿಕರು ಬರೀತಾರೆ, ಅರ್ಧರಾತ್ರಿಯಲ್ಲಿ ಎದ್ದು ಹೋದವರೆಲ್ಲ ಗೌತಮ ಬುದ್ಧರಾಗಬಲ್ಲರೇನೆ. ಸನ್ಯಾಸವ ಸ್ವೀಕರಿಸಿದವರೆಲ್ಲರೂ ಶಂಕರಾಚಾರ್ಯರಾಗಬಲ್ಲರೇನಯ್ಯ. ಯಾಕೆ ಅವ್ರ ಹೆಸರು ತಗೊಂಡ್ರು ಗೊತ್ತದೆ ನಿಮಗೆ? ಯಾಕೆ ತಗೊಂಡ್ರು? ಬಹಳ ಜನ ಆಸ್ತಿ ಅಂತಸ್ತಿಗಾಗಿ ಸನ್ಯಾಸಿಗಳಾಗ್ತಿರ್ತಾರೆ. ಅವ್ರ ಬಗ್ಗೆ ನಿಮಗೆ ಗೊತ್ತೈತೆ ಇಲ್ಲ? ಕುಟಿಚಕ, ಬಹುದಕ, ಹಂಸ, ಪರಮಹಂಸ ಅಂತ ಸನ್ಯಾಸಿಗಳಲ್ಲಿ ಪ್ರಭೇದಗಳದಾವ. ಸಿದ್ದಯ್ಯ ಪುರಾಣಿಕರಂತಾರೆ, ಸನ್ಯಾಸಿಗಳೆಲ್ಲರೂ ಶಂಕರಾಚಾರ್ಯರಾಗಬಲ್ಲರೇನಯ್ಯ. ಉಪನಯನವ ತಿರಸ್ಕರಿಸಿದವರೆಲ್ಲರೂ ಬಸವಣ್ಣನಾಗಬಲ್ಲರೇನಯ್ಯ. ಬಸವಣ್ಣವರು ಪದ್ಧತಿ ಪ್ರಕಾರ 8 ವರ್ಷಕ್ಕೆ ಅವರಿಗೆ ಉಪನಯನ ಮಾಡುವ ತಯಾರಿ ನಡೆದಿತ್ತು. ಬೇಡ ಅಂತ ತಿರಸ್ಕರಿಸಿದರು. ಬರೀ ಉಪನಯನವನ್ನು ತಿರಸ್ಕರಿಸಿ ಮನೆಯಲ್ಲಿ ಕೂಡಲಿಲ್ಲ, ಅಕ್ಕ ನಾಗಮ್ಮನನ್ನು ಕರೆದುಕೊಂಡು ಕಪ್ಪಡಿ ಸಂಗಮಕ್ಕೆ ಹೋಗಿ ಜಾತವೇದ ಮುನಿಗಳಿಂದ ಸಕಲ ಶಾಸ್ತ್ರವನ್ನು ಅಧ್ಯಯನ ಮಾಡಿದರು. ಬ್ರಿಟಿಷರ ಎಲ್ಲ ಕಾಯ್ದೆಗಳನ್ನು ಕಿತ್ತು ಹಾಕಿದವ ಮಹಾತ್ಮ ಗಾಂಧೀಜಿ. ಮಠಾಧಿಪತಿಗಳೆಲ್ಲರೂ ಧಾರವಾಡದ ಮೃತ್ಯುಂಜಯ ಸ್ವಾಮಿ ಆಗಬಲ್ಲರೇನಯ್ಯ. ಎಷ್ಟು ಮಠಗಳು, ಸಾವಿರ ಮಠಗಳು. ಆದರೆ ಹೆಸರು ತಗೊಂಡದ್ದು ಮೃತ್ಯುಂಜಯ ಸ್ವಾಮಿಯ ಹೆಸರು. ಯಾಕೆ ಹೇಳ್ರಿ? ಬಹಳ ಜನ ಬಸವಣ್ಣ 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 ಅಂತ ಕಾಲಹರಣ ಮಾಡ್ತಿದ್ರು ಆಗಿನ ಕಾಲದೊಳಗೆ. ಆದರೆ ಮೃತ್ಯುಂಜಯ ಸ್ವಾಮಿಗಳು ರಕ್ತದ ಧಮನಿಗಳಲ್ಲಿ ಬಸವಣ್ಣನನ್ನು ತುಂಬಿಕೊಂಡಿದ್ರು. ಅವರು ಒಂದು ಘಟನೆ ನಡೀತು, ಸುಮ್ಮನೆ ಸಂಕ್ಷಿಪ್ತವಾಗಿ ಹೇಳ್ತೀನಿ ನಿಮಗೆ. ಏಣಿಗೆ ಬಾಳಪ್ಪನವರು ಮನೆ ದೇವಿ ಬಿಟ್ಟರು ಪಾಪ. ಅವರು 100ಕ್ಕೂ ಹೆಚ್ಚು ವಯಸ್ಸಾಗಿತ್ತು ಅವರಿಗೆ. ಬಸವಣ್ಣವರು ನಾಟಕ ಮಾಡ್ತಿದ್ರು. ಧಾರವಾಡದೊಳಗೆ 100 ಪ್ರಯೋಗ, ಕೇವಲ ಬಸವಣ್ಣನವರ ನಾಟಕದ 100ನೇ ಪ್ರಯೋಗ ಧಾರವಾಡದಲ್ಲಿ. ಮಠಕ್ಕೆ ಬಂದು ಅಪ್ಪ ಅವರಿಗೆ ವಿನಂತಿ ಮಾಡಿಕೊಂಡ, ಏಣಿಗೆ ಬಾಳಪ್ಪ, ಬುದ್ಧಿ, ಬಸವೇಶ್ವರ ನಾಟಕದ 100ನೇ ಪ್ರಯೋಗ ಇವತ್ತು ತಮ್ಮ ಲಿಂಗಹಸ್ತದಿಂದ ಅದನ್ನು ಉದ್ಘಾಟನೆ ಮಾಡಿಸಿ ಆ ನಾಟಕವನ್ನು ಮಾಡಬೇಕು ಅಂತ ಇಚ್ಛೆ ಮಾಡಿದ್ದೇನೆ, ದಯಮಾಡಿಸಬೇಕು ಅಂತ ಕೇಳಿದ. ಮೃತ್ಯುಂಜಯ ಅಪ್ಪಗಳು ಬಸವಣ್ಣನವರ ನಾಟಕ ಅಂದರೆ ಮತ್ತೊಂದು ಮಾತನ್ನು ಮಾತಾಡಲಿಕ್ಕೆ ತಯಾರಾಗಲಿಲ್ಲ. ರಾತ್ರಿ 10 ಗಂಟೆಗೆ ಬಂದರು.
ಅವ್ರಿಗೆ ವಿಶೇಷವಾಗಿ ಒಂದು ಕುರ್ಚಿ ವ್ಯವಸ್ಥೆ ಮಾಡಿದರು. ಅಲ್ಲೇ ಥಿಯೇಟ್ರದೊಳಗೆ ಒಂದು ಅದ್ಭುತವಾದ ಘಟನೆ ನಡೀತು. ಏಣಿಗೆ ಬಾಳಪ್ಪ ಬಸವಣ್ಣನವರ ಪಾತ್ರವನ್ನು ಧಾರಣ ಮಾಡಿಕೊಂಡು ದಯವಿಲ್ಲದ ಧರ್ಮ ಅದಾವುದಯ್ಯ, ದಯ ಇರಬೇಕು ಸಕಲ ಪ್ರಾಣಿಗಳಲ್ಲಿ. ಗಾನ ಗಂಧರ್ವ ಏಣಿಗೆ ಬಾಳಪ್ಪನವರ ಹಾಡು ನೀವು ಕೇಳಿರ್ಲಿಕ್ಕೆ ಸಾಕು. ಹಾಡ್ತಾ ಹಾಡ್ತಾ ಬಂದ, ವೇದಿಕೆ ಮೇಲೆ ಬಂದ ಕೂಡಲೇ ಮೃತ್ಯುಂಜಯ ಪೋಳಿಗೆ ಅವ್ರಿಗೇನು ಅನಿಸ್ತೋ ಏನೋ, ಕುರ್ಚಿ ಮ್ಯಾಗಿಂದ ಎದ್ದು ನಿಂತು ತಮ್ಮ ಎರಡೂ ಕೈ ಮುಗಿದ್ರು. ಏಣಿಗೆ ಬಾಳಪ್ಪನಿಗೆ ಕೈ ಮುಗಿದ್ರು. ಯಪ್ಪ ನನಗ್ಯಾಕ್ರಿ ನೀವು ಕೈ ಮುಗಿದ್ರಿ ಅಂತ ಕೇಳಿದ ಬಾಳಪ್ಪ. ನಾನು ಬಾಳಪ್ಪಗೆ ಕೈ ಮುಗಿದಲ್ಲಪ್ಪ, ಸಾಕ್ಷಾತ್ ಬಸವಣ್ಣಗೆ ಕೈ ಮುಗಿದ. ಮಠಾಧಿಪತಿಗಳೆಲ್ಲರೂ ಧಾರವಾಡದ ಮೃತ್ಯುಂಜಯ ಸ್ವಾಮಿ ಆಗಬಲ್ಲರೇನಯ್ಯ. ಇದರ ಮುಂದೋಗಿ ಇನ್ನೊಂದು ಮಾತು ಹೇಳಿದ ಪುಣ್ಯಾತ್ಮ, ಅಧಿಕಾರವ ನಿರಾಕರಿಸಿದವರೆಲ್ಲರೂ ಅಥನೇ ಮುರುಗೇಂದ್ರ ಶಿವಯೋಗಿ ಆಗಬಲ್ಲರೇನಯ್ಯ. ಅಧಿಕಾರವನ್ನ ಪೂರ್ವಾಗ್ರಹ ಪೀಡಿತರಾಗಿ ಬಿಟ್ಟುಕೊಟ್ಟವರಲ್ಲ ಅವರು, ಬುದ್ಧಾಪೂರ್ವಕವಾಗಿ ಬಿಟ್ಟವರು. ಪೀಠಾರೋಹಣವನ್ನು ಮಾಡಿದ್ರನ ಸ್ವಾಮಿ ಅಂತಾರೇನು? ಸ್ವಾಮಿ ಅನ್ನೋ ಪದದ ಅರ್ಥನ ಬೇರೆ ಐತೆ. ಸ್ವಾಮಿ ಅನ್ನೋ ಪದದ ಅರ್ಥ ಬೇರೆ ಇದೆ. ಬಹಳ ಜನ ಸ್ವಾಮಿಗಳಾಗಿ ಹೋದರು. ಅಂಥ ತ್ಯಾಗ, ಮುರುಗೇಂದ್ರ ಶಿವಯೋಗಿಗಳಂಥ ಕೀರ್ತಿ ಇನ್ನೊಬ್ಬರಿಗೆ ಸಿಕ್ಕಿರ್ಲಿಕ್ಕಿಲ್ಲ. ಹುಬ್ಬಳ್ಳಿ ಒಳಗೆ ಸಿದ್ಧಾರೂಢಪ್ಪ ಅವರು ಶಾಸ್ತ್ರ ಹೇಳ್ತಿದ್ರು. ಅದು ಭಗವದ್ಗೀತೆ 2ನೇ ಅಧ್ಯಾಯದೊಳಗೆ ಜೀವನ್ಮುಕ್ತಿ ವಿಚಾರ ಅಂತ ಬರ್ತದೆ. ಪ್ರಜಾಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ನೇವಾತ್ಮನಃ ತುಷ್ಟಃ ಸ್ಥಿತಪ್ರಜ್ಞಸ್ತದೋಚ್ಯತೆ. ಜೀವನ್ಮುಕ್ತ ಜ್ಞಾನಿ ನಮ್ಮ ಸಿದ್ಧಾಂತದೊಳಗೆ ಯಾರಿಗೆ ಶರಣ ಅಂತ ನಾವು ಕರಿತೀವೋ, ಇನ್ನೊಂದು ಮಾತು ನೆನ್ಪಿಟ್ಕೊಳ್ರಿ, ಯಾರಿಗೆ ಲಿಂಗೈಕ್ಯರು ಅಂತ ಕರಿತೀವೋ ಅವರಿಗೇನ ವೇದಾಂತ ಜೀವನ್ಮುಕ್ತ ಅಂತ ಕರಿತದೆ, ಮತ್ತೇನಿಲ್ಲ. ಬಹಳ ಜನ ಪ್ರಾಣ ಕಳ್ಕೊಂಡವ್ರಿಗೆ ಮಾತ್ರ ಲಿಂಗೈಕ್ಯರು ಅಂತಾರೆ. ನಿಮಗೂ ಗೊತ್ತು, ಅದು ನಮಗೂ ಗೊತ್ತು. ಲಿಂಗೈಕ್ಯರಾದರು ಅದು ಮಾತು ತಪ್ಪು ಅನ್ಬಹುದು. ಯಾವ ಪುಣ್ಯಾತ್ಮ ಲಿಂಗಾಂಗ ಸಾಮರಸ್ಯ ಜ್ಞಾನವನ್ನು ಮಾಡಿಕೊಂಡಿರ್ತಾನೆಯೋ ಅವ ಲಿಂಗೈಕ್ಯನ. ಅವ ಜೀವಿಸ್ಕೊಂಡು ಇರಬಹುದು. ಯಾಕಂದ್ರೆ ಬಸವಣ್ಣವರ ವಚನ ಹೇಳ್ತದೆ, ಅಚ್ಚ ಲಿಂಗೈಕ್ಯಂಗೆ ತೊತ್ತಾಗಿಹುದು ಲೇಸು. ಬಸವಣ್ಣವ್ರ ಮಾತಿರು. ಅಚ್ಚ ಲಿಂಗೈಕ್ಯಂಗೆ ತೊತ್ತಾಗಿಹುದು ಲೇಸು ಅಂದ್ರೆ ಏನಿದ್ರ ಅರ್ಥ? ಒಬ್ಬ ಜೀವನ್ಮುಕ್ತ, ಒಬ್ಬ ಶರಣ, ಒಬ್ಬ ಮಹಾತ್ಮ, ಅವನ ತೊತ್ತಾಗಿ ನಾವು ಸೇವಾ ಮಾಡಬೇಕು ಅಂತನ ಬಸವಣ್ಣವರ ಅಭಿಪ್ರಾಯ. ಅಂದರೆ ಅವನು ಜೀವಂತವಾಗಿರಬೇಕು ಅಂತ. ಹಾಗೆ ಸಿದ್ಧಾರೂಢಪ್ಪ ಅವರು ಶಾಸ್ತ್ರ ಹೇಳುವ ಹೊತ್ತಿನೊಳಗೆ ಪ್ರಜಾಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಎಲ್ಲ ಭಕ್ತರನ್ನ ಕುರಿತು ಉಪದೇಶ ಮಾಡ್ತಿದ್ರು. ಹೃದಯದಲ್ಲಿದ್ದಿರತಕ್ಕಂಥ ಎಲ್ಲ ಕಾಮನೆಗಳು ಯಾರು ದೂರೀಕರಿಸಿದ್ದಾರೋ, ಆತ್ಮರತಿ, ಆತ್ಮಮಿಥುನ, ಆತ್ಮಕ್ರೀಡೆ, ಆತ್ಮಾನಂದದೊಳಗೆ ಸದಾವಕಾಲ ಯಾರು ಇರುತ್ತಾರೆ ಅವರು ಜೀವನ್ಮುಕ್ತರು. ಅವೆಲ್ಲ ಪದ್ಯಗಳನ್ನು ಹೇಳುವ ಹೊತ್ತಿನೊಳಗೆ ಒಬ್ರು ಯಾರೋ ಎದ್ದು ನಿಂತು ಕೇಳಿದರು, ಯಪ್ಪ ಈಗಿನ ಕಾಲದೊಳಗೆ ಅಂಥ ಜೀವನ್ಮುಕ್ತಿ ಯಾರದಾರೋ ಅಂತ ಕೇಳಿ. ಈಗಿನ ಕಾಲದೊಳಗೆ ಅಂಥ ಜೀವನ್ಮುಕ್ತರು ಶರಣರು ಯಾರದಾರು ಅಂತ ಕೇಳಿದರೆ ಸಾಕ್ಷಾತ್ ಸಿದ್ಧಾರೂಢಪ್ಪ ಅವ್ರು ಹೇಳಿದರು, ಅಥಣಿ ಗಚ್ಚಿನ ಮಠದೊಳಗೆ ಮುರುಗೇಂದ್ರ ಸ್ವಾಮಿ ಅದಾನಪ್ಪ, ಅವ ಜೀವನ್ಮುಕ್ತ ಅಂತ ಹೇಳಿದ್ರು.
ಅಂಥ ಮುರುಗೇಂದ್ರ ಸ್ವಾಮಿಗಳು ಅಧಿಕಾರದ ಲಾಲಸೆ ಇದ್ದಿರಲಿಲ್ಲ ಅವರಿಗೆ. ಬಿಟ್ಟುಕೊಟ್ಟವರೆಲ್ಲ ಮುರುಗೇಂದ್ರ ಸ್ವಾಮಿ ಆಗ್ಲಿಕ್ಕೆ ಸಾಧ್ಯವಿಲ್ಲ ಅಂತ. ಹಾಗೆ ಇನ್ನೊಂದು ಮಾತು ಹೇಳ್ತೀನಿ ನಿಮಗೆ. ಈ ಸತ್ಸಂಗತಿಯ ಫಲ ಏನು? ಸತ್ಸಂಗತಿಯ ಫಲ ಒಂದು ಸಾಮಾನ್ಯವಾದ ಕಥೆ ಬರ್ತದೆ. ಮುರುಗೇಂದ್ರ ಶಿವಯೋಗಿಗಳ ಹತ್ರ ಬಹಳ ಜನ ನಡ್ಕೋತಿದ್ರು ಭಕ್ತರು. ಅವರು ಬಹಳ ಮಾತಾಡ್ತಿದ್ರು ಇಲ್ಲೋ ನನಗೆ ಗೊತ್ತಿಲ್ಲ. ಜನರ ಉದ್ದೇಶ ಏನಿತ್ತು ಅಂದರೆ ಅವನ ಪಾದಕ್ಕೆ ಹಣಿ ಹಚ್ಚಿರ ನಾವು ಧನ್ಯರಾದೆವು ಅಂತ ಹೇಳ್ತಿದ್ರು ಆಗಿನ ಕಾಲದಲ್ಲಿ. ಮುರುಗೇಂದ್ರ ಶಿವಯೋಗಿಗಳ ಪಾದಕ್ಕೆ ನಮ್ಮ ಹಣಿ ಹಾಯ್ತು ಅಂತಂದರೆ ನಮ್ಮ ಜನ್ಮ ಸಾರ್ಥಕವಾಯಿತು ಅಂಥೇಳಿ ನಾಡಿನ ಮೂಲೆ ಮೂಲೆಗಳಿಂದ ಜನ ಬರ್ತಿದ್ರು. ಅತನೇ ಅವರು ಎಲ್ಲ ಬರ್ತಿದ್ರು. ನಿಮಗೆ ಅದೇ ಊರಾಗ ಒಬ್ಬ ಆ ಮಠಕ್ಕೆ ಬಂದಿದ್ದಿಲ್ಲ. ಅವನ ಹೆಂಡತಿ ದಿನ ಬಂದು ಅಜ್ಜವ್ರ ದರ್ಶನ ಮಾಡ್ಕೊತಿದ್ಲು. ಒಂದು ದಿವಸ ಗಂಡಗೆ ಹೇಳಿದ್ಲು, ಎಷ್ಟು ವ್ಯಸನದ ಅಧೀನರಾಗಿ ಆಯುಷ್ಯ ಹಾಳು ಮಾಡ್ಕೊಳ್ಳಿಕ್ಕಿರಿ, ಬೇಡ ಅಂದರೂ ಬಿಡ್ತಾ ಇಲ್ಲ ನೀವು, ಒಮ್ಮೆರೆ ಹೋಗಿ ಮುರುಗೇಂದ್ರ ಶಿವಯೋಗಿಗಳ ದರ್ಶನ ಮಾಡ್ಕೊಂಡು ಬರೀ ಸಾಕಂದ್ಲಕ್ಕೆ. ಅವನಲ್ಲಿ ಕೆಲವೊಂದು ದೌರ್ಬಲ್ಯತೆಗಳಿದ್ದು ಇದ್ದವ್ರಿಗೆ ಮಠಕ್ಕೆ ಬರ್ಬೇಕಾದ್ರೆ ಸ್ವಲ್ಪ ಸಂಕೋಚಕ್ಕಿರ್ತೈತಿ, ನೀವು ಹೋಗ್ರಿ ಅಂತಂದು ಭಾಳ ಒತ್ತಾಯ ಮಾಡಲಿಕ್ಕೆ ಹತ್ತಿದ ಕೂಡಲೇ ಅವ ಮಠಕ್ಕೆ ಬಂದ. ಅಪ್ಪವ್ರಿಗೆ ನಮಸ್ಕಾರ ಮಾಡಿದ. ಯಾವರವಪ್ಪ ನೀನು ಅಂದರು ಅಜ್ಜವರು. ನಿನ್ನ ಮುಖ ಹೊಸದು ನಮಗೆ, ಎಲ್ಲಿಂದ ಬಂದೆ? ಅವ ಅಂದ, ನಾ ಇದೇ ಊರವನ ಬಂದಿದ್ದೇನೆ ಬುದ್ಧಿ, ಮಾತ್ರ ಮಠಕ್ಕೆ ಬಂದಿದ್ದಿಲ್ಲ, ನೀವು ಕೇಳೋದು ಸ್ವಾಭಾವಿಕ. ನಾ ಇದೇ ಊರವ, ನನ್ನ ಹೆಂಡತಿ ಮಕ್ಕಳು ದಿನ ಅಲ್ಲಿ ಬರ್ತಾರೆ ನಿಮ್ಮ ದರ್ಶನಕ್ಕೆ. ಅಜ್ಜವರು ಒಂದು ಮಾತಂದ್ರೆ ನಮಗೆ, ಇವತ್ತು ಬಂದು ಭಾಳ ಚಲೋ ಆಯ್ತು, ನಂದೊಂದು ಮಾತು ನಡೆಸಿಕೊಡ್ತೇನೆ ಅಂತ. ಯಪ್ಪ ಏನು ಹೇಳ್ತೀರಿ ಹೇಳ್ರಿ. ನಿನಗೆ ಈ ತಂಬಾಕ, ಎಲೆ, ಅಡಿಕೆ ಇವು ಮಾದಕ ಪದಾರ್ಥಗಳು ಅದನ್ನು ತಿನ್ನೋದೊಂದು ನಿನಗೆ ಚಟ, ಹ್ಯಾಬಿಟ್ ಐತಿ, ಬಿಟ್ಟು ಬಿಡಪ್ಪ ಅಂತ. ಹೌದ್ರಿ ಅಪ್ಪ. ಯಾಕೆ ಬಿಡತ್ತೀರಿ ಅಂತ ಕೇಳಿದವ. ಯಾಕೆ ಬಿಡತ್ತೀರಿ ಅಂತ ಕೇಳಿದ ಕೂಡಲೇ ಮುರುಗೇಂದ್ರ ಶಿವಯೋಗಿಗಳಂದರು, ಗಂಟಲು ಕ್ಯಾನ್ಸರ್ ಆಗ್ತೈತೆ, ಅದು ವಿಷ, ತಂಬಾಕಂದರೆ ಬೇಡಪ್ಪ, ತಿನ್ಬೇಡ. ಹ್ಞೂನ್ರಿ ಅಪ್ಪ. ನಮಸ್ಕಾರ ಮಾಡಿದ, ಮನೆಗೆ ಬಂದ, ಹೆಂಡತಿ ಮುಂದೆ ಹೇಳಿದ, ಇವತ್ತು ಮಠಕ್ಕೆ ಕಳಿಸಿ ಭಾಳ ಒಳ್ಳೇದು ಮಾಡಿದೆ, ಅಪ್ಪ ಅವ್ರು ನನ್ನ ಎಲೆ ಅಡಿಕೆ ತಂಬಾಕು ತಿನ್ನೋದು ಬಿಡಿಸಿದ್ರು. ಆಕೆಗೆ ಭಾಳ ಖುಷಿ ಆಯಿತು. ನಾವೊಂದು 100 ಸರಿ ಹೇಳಿದ್ನಲ್ರಿ ನಿಮಗೆ, ಬಿಟ್ಟಿರಲಿಲ್ಲ, ಭಾಳ ಚಲೋ ಆಯ್ತು. ನೀವು ನಾಳಿಂದ ಮೇವು ತರಕ್ಕೆ ಹೋಗಬೇಡ್ರಿ, ನೀರು ತರಕ್ಕೆ ಹೋಗಬೇಡ್ರಿ, ಮಠಕ್ಕೆ ಹೋಗುತ್ತೆ. ಒಳ್ಳೇದನ್ನವ. ಮರುದನ ಮಾತು ಮಠಕ್ಕೆ ಬಂದ. ಅಪ್ಪ ಅವರು, ಇವತ್ತೊಂದು ಮಾತು ಹೇಳಿ ಅನ್ಪ ನಿನಗೆ. ಹೇಳ್ರಿಪ್ಪ, ಏನು ಹೇಳ್ತೀರಿ? ನೀ ಶೆರೆ ಕುಡಿತಿತ್ತಮ್ಮ. ಹೌದ್ರಿ ಅಪ್ಪ. ಕುಡಿಬೇಡ. ಬೇಡ ಅಂದ್ರೆ ಬಿಡುವುದಿಲ್ರಿ ನಾ ಅಂದವ. ಯಾಕೆ ಬೇಡ ಆಯ್ತೀರಿ ಅದನ್ನು ಹೇಳ್ರಿ ನಾವು. ಶೆರೆ ಕುಡಿಯೋದ್ರಿಂದ ಲಿವರ್ ಕ್ಯಾನ್ಸರ್ ಬರ್ತೈತಿ. ಭಾಳ ಕೆಟ್ಟ ಕೆಟ್ಟ ಪದಾರ್ಥಗಳು ಹಾಕಿ ತೆಗೆದಿರ್ತಾರ, ಕಂಟ್ರಿ ಶೆರೆ ಅದು. ಬೇಡಪ್ಪ, ಕುಡಿಬೇಡ. ಬಿಟ್ನಪ್ಪ. ಮನೆಗೆ ಬಂದ, ಹೆಂಡತಿಗೆ ಹೇಳಿದ, ಇವತ್ತು ಶೆರೆ ಕುಡಿದು ಬಿಟ್ಟು ಬನ್ನಿ ಅಂದ. ಭಾಳ ಚಲೋ ಆತ್ರಿ, ನಾಳೆ ಮತ್ತೆ ಹೋಗ್ರಿ ನೀವು ಮಠಕ್ಕೆ ಅನ್ನಲು. ಮರುದಿನ ಮತ್ತೆ ಹೋದ. ಇನ್ನೊಂದು ಮಾತು ಹೇಳ್ತಾನಪ್ಪ ನಿನಗೆ ಅಂದ್ರೆ ಅಪ್ಪ ಅವರು. ಏನು ಹೇಳ್ತೀರಿ ಹೇಳ್ರಿಪ್ಪ? ನೀನು ಸ್ಮೋಕಿಂಗ್ ಮಾಡ್ತೀವಿ, ತಂಬಾಕು ಸೇದ್ತೀನಿ, ನೀನು ಸಿಗರೇಟು ಬೀಡಿ ಸೇದಬೇಡ. ಯಾಕೆ ಬೇಡ ಅಂತೀವಿ? ಅದನ್ನು ಮಾಡೋದ್ರಿಂದ ಶ್ವಾಸಕೋಶಕ್ಕೆ ಕ್ಯಾನ್ಸರ್ ಬರ್ತೈತಿ, ಮಾಡಬೇಡ. ಬಿಟ್ನಪ್ಪ. ಹೋಗಿ ಮನೆಗೆ ಹೋಗಿ ಏನು ಹೇಳಿದ, ಇವತ್ತು ತಂಬಾಕು ಸೇದೋದ ಬಿಟ್ಟು ಬನ್ನಿ ಅಂತಂದ. ಅವಾಗ ಆಕೆ ಏನಂದ್ಲು ಗೊತ್ತೇನ್ರಿ? ನಾಳಿಂದ ನೀವು ಮಠಕ್ಕೆ ಹೋಗಬೇಡ್ರಿ ಅಂದ್ಲಕ್ಕೆ.
ಯಾಕೆ ಬೇಡ ಆತಿ ಅಂದವ. ಇಷ್ಟು ಅರ್ಜೆಂಟ್ ಇವನ್ನೆಲ್ಲ ಬಿಡ್ಲಾಕತ್ತೀರಿ ಅಂದ್ರೆ ನಾಳೆ ನಾನು ಬಿಡ್ತೀರಿ ನೀವು ಅನ್ಲಕ್ಕೆ. ಇದು ಸತ್ಸಂಗದ ಫಲ. ಇದು ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲತತ್ವಂ, ನಿಶ್ಚಲತತ್ವೇ ಜೀವನ್ಮುಕ್ತಿ ಅಂತ ಶಂಕರಾಚಾರ್ಯ ಹೇಳ್ತಾರೆ.